ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ವಿ, ಇವತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ, ಆರೋಗ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ವಿ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಈಗಿನ ಮಂತ್ರಿಗಳು ಯಾರು ಜಿಲ್ಲಾ ಮಂತ್ರಿಗಳು ಸುಧಾಕರ್, ಬಹುಶಃ ಸುಧಾಕರ್ ಅವರು ಯಾವುದನ್ನ ಒಂದು ಹೊಸ ಯೋಜನೆ ಮಾಡಿರೋಂಥ ಉದಾಹರಣೆ ಯಾವುದಿಲ್ಲ. ಯಾವುದೋ ನಾವು ಮಾಡಿದಂಥ ಯೋಜನೆಗಳು ಎಲ್ಲ ಕೂಡ ಮುಂದುವರಿಸೋಂಥ ಕೆಲಸ ಮಾಡ್ತಾ ಇದ್ದಾರಾಗಲಿ. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಕೂಡ ಸರಿಯಿಲ್ಲ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಕಡೆ DK ಶಿವಕುಮಾರ್ ಅವರ ಬಣ, ಒಂದು ಕಡೆ ನಮ್ಮ ಸಿದ್ದರಾಮಯ್ಯರ ಬಣ, ಇವರಿಬ್ಬರು ಜಗಳದಲ್ಲಿ ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಂಥ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಕಾಣ್ತಾ ಇದೆ. ಹಂಗಾಗಿ ಅವರೇ ನೋಟಿಸ್ಗಳನ್ನು ಕೊಡ್ಕೊತಾ ಇದ್ದಾರೆ. ಏನು ಇವತ್ತು ಸಿದ್ದರಾಮಯ್ಯರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವ್ರ ಮಗ ಆದಂಥ MLC ಆದಂಥ ಯತೀಂದ್ರವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಅವರು ಬೇಕಾದಂಥ ಬಣದ ಶಾಸಕರಾದಂಥ ಶಿವಗಂಗೆ ಬಸವರಾಜ್ ಅವ್ರನ್ನ ಹಿಡ್ಕೊಂಡು, ಸಾಕಷ್ಟು ಮಂದಿ ರಂಗನಾಥ್ ಅವರು ಹಿಡ್ಕೊಂಡು, ಇಕ್ಬಾಲ್ ಹುಸೇನ್ ಅವರು ಹಿಡ್ಕೊಂಡು ಅನೇಕ ಮಂದಿ ಶಾಸಕರೆಲ್ಲರೂ ಕೂಡ ಒಂದು ಕಡೆ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗನ್ನು ಕೂಡ ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕಡೆ ರಾಜ್ಯಾಧ್ಯಕ್ಷರಾದಂಥ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಬೇರೆಯವ್ರು ಯಾರನ್ನ ಮಾತಾಡಿದ್ರೆ ಅವ್ರಿಗೆ ನೋಟಿಸನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಇವತ್ತು ಅವ್ರಿಗೆಲ್ಲರೂ ಕೂಡ ಶಕ್ತಿ ಇದ್ದಿದ್ರಿಗಿನ ಅವರು ಯತೀಂದ್ರ ಅವರೇ ಮಾತಾಡಿದಂಥ ಟೈಮಲ್ಲಿ ನೋಟಿಸನ್ನು ಕೊಡ್ಬೋದಾಯ್ತಲ್ಲ, ಆ ಶಕ್ತಿ ಇಲ್ಲ. ಯಾಕಂದರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರುವಂಥ DK ಶಿವಕುಮಾರ್ ಅವರು ಮುಂದಕ್ಕೆ ಏನೋ ಆಗಬೇಕನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತೆಲ್ಲ ಕೂಡ ಡೈವರ್ಫಿಕೇಷನ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಾಯಿಲ್ಲ, ನೆರೆಹಾವಳಿ ಬಂದಂಥ ಟೈಮಲ್ಲಿ ಏನಾಗ್ತಾಯಿಲ್ಲ, ಡೆವಲಪ್ಮೆಂಟ್ಸ್ಗಳು ಏನಾಗ್ತಾಯಿಲ್ಲ, ಎಲ್ಲವನ್ನು ಕೂಡ ಬದಿಯಿಟ್ಟುಕೊಂಡು ದಿನಕ್ಕೊಂದು ಇಶ್ಯೂ ಇಟ್ಕೊಂಡು ಡೈವರ್ಫಿಕೇಷನ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಇಡೀ ರಾಜ್ಯ ಇವತ್ತು ಕುಂಠಿತ ಆಗಿದೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ನೆರೆಹಾವಳಿ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಿದ್ದಂಥ ವಿಚಾರದಲ್ಲಿ ಕೂಡ ಭಾಳಷ್ಟು ಜನರು ತೊಂದರೆದಲ್ಲಿದ್ದಾರೆ. ಹಂಗಾಗಿ ಟೋಟಲ್ ಆಗಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ. ಬಹುಶಃ ಅವರಿಬ್ಬರು ಮಧ್ಯದಲ್ಲಿ ಏನನ್ನ ಅಕಸ್ಮಾತ್ ಸರ್ಕಾರ ಬೆಳೆಸ್ಕೊಂಡ್ರೆ ನಮ್ಮ ಉದ್ದೇಶ ಏನಂದರೆ ಮಧ್ಯಂತರ ಚುನಾವಣೆ ಬಂದರೆ ಬರ್ಬೋದು ಅನ್ನೋಂಥದ್ದು ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಮಧ್ಯಂತರ ಚುನಾವಣೆ ಯಾವತ್ತೇ ಬಂದರೆ ಕೂಡ ನಾವು ಫೇಸ್ ಮಾಡೋ ಸಲುವಾಗಿ ತಯಾರಾಗಿದ್ದೀವಿ. ಅಲ್ಲ, ನಾನು ಅಲ್ಲಿ ಯತೀಂದ್ರ ಅವರು ಮಾತಾಡಿದಾರಂದ್ರಿಗಿನ ಬಹುಶಃ ಅವ್ರ ತಂದೆಯವರು ಮಾತಾಡಿದಂಥ ಮಾತುಗಳೇ ಮಗ ಮಾತಾಡಿರ್ತಾನೆ. ಹಂಗಾಗಿ ಅವರು ಸತೀಶ್ ಜಾರಕಿಹೊಳಿಯವ್ರನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಅದು ಪಾರ್ಟಿ ತೊಗೊಂಡಿದ್ದೇನೋ ಸಿದ್ದರಾಮಯ್ಯರು ಬಣ ತೊಗೊಂಡಿದ್ರೋ ಗೊತ್ತಿಲ್ಲ. ಆಗಲಿ ನಮಗೇನು ಅಂದ್ರಿಗಿನ ಸತೀಶ್ ಅವರು ಕೂಡ ಭಾಳ ದೊಡ್ಡ ನಾಯಕರು. ಯಾಕಂದರೆ ವಾಲ್ಮೀಕಿ ಸಮುದಾಯ ಭಾಳ ದೊಡ್ಡ ಸಮುದಾಯ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಬಂದಂಥ ಟೈಮಲ್ಲಿ ಅಲ್ಲಿ ಸತೀಶ್ ಅವ್ರಿಗೊಂದು ಅವಕಾಶ ಸಿಗುತ್ತಂದ್ರಿನ ಬಹುಶಃ ಹಿಂದುಳಿದಂಥ ಸಮುದಾಯಗಳೆಲ್ಲರೂ ಕೂಡ ಸಂತೋಷ ಪಡ್ತಾರೆ. ಅದರಲ್ಲಿ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಡ್ತಾರೆ. ಯಾಕಂದರೆ ಕಷ್ಟಪಟ್ಟಂಥವ್ರಿಗೆ ಅವ್ರಿಗೆ ಅಧಿಕಾರ ಬಂದಂಥ ಟೈಮಲ್ಲಿ ಅಧಿಕಾರ ಸಿಗಬೇಕು. ಅಕಸ್ಮಾತ್ ಆ ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋಂಥದ್ದು ಕೂಡ ನಮಗೇನು ಗೊತ್ತಿಲ್ಲ. ಅವರು ಮಾತಾಡಿದಂಥ ಟೈಮಲ್ಲಿ ಸತೀಶ್ ಅವರು ಹೇಳೋಂಥ ಪ್ರಕಾರ ಅವ್ರು ನೋಡ್ತಾ ಇದ್ರಿನ ಇಲ್ಲ, ನಾವು ಅಹಿಂದದ ಪರವಾಗಿ ಅವ್ರು ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋಂಥ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಸಿದ್ದರಾಮಯ್ಯರನ್ನ ಪ್ಲ್ಯಾನ್ ಮಾಡಿಕೊಂಡು, ಯಾಕಂದರೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವ್ರನ್ನ ಅವಧಿ ಹತ್ತಿರ ಬರ್ತಿರೋ ಕಾರಣ, ಅವರು ಮುಖ್ಯಮಂತ್ರಿಗಳಾಗಿ ಬಿಟ್ಕೊಡ್ಬೇಕು ಅನ್ನೋಂಥ ಅವಧಿ ಹತ್ತಿರ ಬರ್ತಿರೋ ಕಾರಣ ಎಲ್ಲರನ್ನೂ ಕೂಡ ಗೊಂದಲದಲ್ಲಿ ಸಿಗಾಕಿಸ್ಬೇಕು, ಕನ್ಫ್ಯೂಷನಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರು ಏನನ್ನ ಅಕಸ್ಮಿತವಾಗಿ ಹಂಗೆ ಮಾಡಿರ್ಬೋದು ಅನ್ನೋದು ನನಗೆ ಒಂದು ಗೊತ್ತಾಗ್ತಿಲ್ಲ. ಒಟ್ಟು ಸತೀಶಣ್ಣರಾದರೆ ನಮ್ಮೆಲ್ಲರೂ ಕೂಡ ಸಂತೋಷ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅವರು ಪಾರ್ಟಿಯಲ್ಲಿ ಆಂತರಿಕ ವಿಚಾರದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥದ್ದು ಅವರು ನಿರ್ಧಾರವನ್ನು ತಗೊಳ್ಳಿ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಸಿದ್ದರಾಮಯ್ಯನವರು ನನಗೆ ಗೊತ್ತಿರೋಂಥ ನನ್ನ ರಾಜಕೀಯ ಅನುಭವದಲ್ಲಿ ಅವರು ಅಧಿಕಾರ ಅಂತ ಬಿಟ್ಟುಕೊಡಲ್ಲ ಅಂತೇಳಿ ಕಾಣ್ತಾ ಇದೆ. ಅಕಸ್ಮಿತವಾಗಿ ಅಧಿಕಾರ ಬಿಟ್ಟುಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಶಿವಕುಮಾರ್ ಅವ್ರಿಗಂತ ಬಿಟ್ಟುಕೊಡಲ್ಲ. ಅವರು ಪ್ರಯತ್ನ ಅಂತ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಅವರು ಮುಖ್ಯಮಂತ್ರಿ ಆಗ್ತೇನೆ ನವೆಂಬರ್ 15 ನಂತರ ಅಂದೇಳಿ ಆಲ್ರೆಡಿ ಎಲ್ಲ ತಯಾರಿ ಮಾಡ್ಕೊಂಡಾರ. ಎಲ್ಲ ಗಾಡಿಗಳು ಹೊಸ ಗಾಡಿಗಳು ತರಿಸ್ಕೊಂಡಾರ. ರೇಂಜ್ ರೋವರ್ ಅಂತ ದೊಡ್ಡ ಗಾಡಿಗಳು ತರಿಸ್ಕೊಂಡಿದ್ದಾರ. ಕಾನ್ವೆ ಹೆಂಗೆ ಹೋಗ್ಬೇಕು, ಮೊದಲನೇ ಗಾಡಿ ಯಾರ ಗಾಡಿ ಇರಬೇಕು, ಎರಡನೇ ಗಾಡಿ ಯಾರ್ದಿರಬೇಕು, ಮೂರನೇ ಗಾಡಿ ಯಾರಿದಿರಬೇಕು, ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಕುಂತಾರ. ಎಲ್ಲವನ್ನು ರೆಡಿ ಮಾಡ್ಕೊಂಡು ಕುಂತ ತಡೆಯಲ್ಲಿ ಅವ್ರು ಕನಸು ಕಾಣ್ತಾ ಇರೋದು ಮುಖ್ಯಮಂತ್ರಿಗಳು ಆಗಬೇಕು ಅಂದೇಳಿ. ಅಕಸ್ಮಿತವಾಗಿ ಭಾಳಷ್ಟು ರಾಜಕಾರಣದಲ್ಲಿ ಇನ್ನೊಂದು ಸುದ್ದಿ ಏನಾಗ್ತಿದೆ, ಇಲ್ಲ ರೀ ಅವರು ಮುಖ್ಯಮಂತ್ರಿಗಳು ಬಿಡೋಂಥ ಪರಿಸ್ಥಿತಿ ಬಂದರೆ ಕೂಡ ಒಂದು ಕಡೆ ಇನ್ನು ಹಿಂದಿನ ಪಾಳ್ಯದಲ್ಲಿ ಯಾರ್ಯಾರು ಇದ್ದಾರೆ, ಪರಮೇಶ್ವರ್ ಅವರು ಇವರು ಎಲ್ಲರೂ ಇದ್ದಾರೆ. ಬಹುಶಃ ಹೈಕಮಾಂಡ್ ತೀರ್ಮಾನ ತಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ನೋಡಬೇಕಾಗುತ್ತೆ. ನಾವೆಲ್ಲರೂ ಏನಾಗುತ್ತೆ ಬದಲಾವಣೆಗಳು ಗೊತ್ತಿಲ್ಲ.
ಯಾಕಂದ್ರೆ ಅವರು ಕೂಡ ಮುಖ್ಯಮಂತ್ರಿಗಳು ಆಗಬೇಕು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಕಾಲದಲ್ಲಿಂದ ಕೂಡ ಕಾಯ್ತಾ ಇದ್ರು. ಅವರು AICCಗೆ ಹೋಗಿರೋ ಕಾರಣ ಅವ್ರಿಗೆ ಅವಕಾಶಗಳು, ಅವರು ಆಗಿನ ಸಂದರ್ಭದಲ್ಲಿ ಲೋಕಸಭೆಗೆ ಹೋಗಬೇಕಾಯಿತು. ಲೋಕಸಭೆ ಸೋತ ನಂತರ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗಬೇಕಾಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಬಂದಿಲ್ಲ ಅಂದೇಳಿ ಭಾಳಷ್ಟು ಬಹಿರಂಗವಾಗಿ ಭಾಳಷ್ಟು ಸಾರಿ ಮಾತಾಡಿದ್ದಾರೆ. ಅವರು ಕೂಡ ಮೊನ್ನೆ ಕೂಡ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಆ ತೊಂದರೆ ಆದಂಥ ಟೈಮಲ್ಲಿ ಕೂಡ ಪುನಃ ಅವ್ರು ಬಂದು ಮುಖ್ಯಮಂತ್ರಿಗಳಾದರೆ ಆಗ್ಬೋದೇನೋ, ಯಾರಿಗೆ ಗೊತ್ತಿದೆ. ಅಂದರೆ ಈ ಟ್ರಂಪ್ ಕಾರ್ಡ್ ಹೆಂಗೆ ಬೇಕಾದ್ರೆ ಹಂಗೆ ಚೇಂಜ್ ಆಗ್ಬೋದೇನೋ, ಏನು ಗೊತ್ತಿಲ್ಲ. ವಾತಾವರಣ ಅಂತ ಹಂಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕಾದಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಅವರು ಹಠವನ್ನು ಹಿಡ್ಕೊಂಡ್ರೆ, DK ಶಿವಕುಮಾರ್ ಅವರು ಕೊಡಲೇಬೇಡದನ್ನ ಹಠ ಹಿಡ್ಕೊಂಡ್ರೆ ಬಹುಶಃ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದು ಮುಖ್ಯಮಂತ್ರಿಗಳು ಆಗ್ಬೋದೇನೋ, ನಮಗಂತೂ ಗೊತ್ತಿಲ್ಲ. ಬಹುಶಃ ಸುದ್ದಿಗಳು ಗಾಸಿಪ್ಸ್ ಅಂತ ಭಾಳಷ್ಟು ಕಡೆ ನಡೀತದ. ಅದು ನಡೆದಿದ್ದು ತಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.